ಯಾಕಂತಂದ್ರೆ ಇವತ್ತಿನ ದಿವಸ ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ ಲೋಕದಲ್ಲಿ. ತುಂಬ ಜನರನ್ನು ದಾರಿ ತಪ್ಪಿಸೋರು ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ. ಏನೇನೋ ಹೇಳ್ತಿರ್ತಾರೆ, ದಾರಿ ತಪ್ಪಿಸ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದು ಈ ಧರ್ಮದ ಹೆಸರಿನಲ್ಲಿ ಅವ್ರ ಇಷ್ಟ ಬಂದಾಗ ಏನೇನೋ ಹೇಳೋದು, ಶಾಸ್ತ್ರಕ್ಕೂ ಇದು ಯಾವುದಕ್ಕೂ ಸಂಬಂಧ ಇಲ್ಲದೆ ಅವ್ರ ಇಷ್ಟ ಬಂದಾಗ ಏನೇನೋ ಹೇಳೋದು, ಅದೆಲ್ಲದಕ್ಕೂ ಧರ್ಮ ಅಂತ ಹೆಸರಿಟ್ಬಿಡೋದು. ನೋಡುವವರಿಗೆ ಬಹುಶಃ ಇದು ಸಹ ನಮ್ಮ ಧರ್ಮದಲ್ಲಿ ಇದೆಯೇನೋ ಅಂತ ಜನರಿಗೆ ಅನಿಸುತ್ತೆ. ನೋಡುವವರಿಗೆಲ್ಲ ಈ ಥರ ಅನಿಸುತ್ತೆ, ಬಹುಶಃ ಇದು ನಮ್ಮ ಧರ್ಮದಲ್ಲಿ ಇದೆಯೇನೋ ಅಂತ ಅನಿಸುತ್ತೆ. ಕೊನೆಗೆ ನೋಡಿದ್ರೆ ಎಲ್ಲೂ ಇಲ್ಲ, ಅವನಿಗೇನು ಬರುವುದೂ ಇಲ್ಲ. ಅವನ ಇಷ್ಟ ಬಂದಂಗೆ ಏನೇನೋ ಹೇಳ್ತಾ ಇರುವುದು, ಅದಕ್ಕೆ ಧರ್ಮ ಅಂತ ಹೆಸರು. ಯಾಕಂದರೆ ಧರ್ಮ ಅಂತ ಹೆಸರಿಟ್ರೆ ಜನರು ಬರ್ತಾರೆ ಅಂತ ಅವನಿಗೆ ಗೊತ್ತಿದೆ. ಆಗ ಅವನ ಇಷ್ಟ ಬಂದಿದ್ದಾನೆ, ಇದು ನನ್ನ ಇಷ್ಟ ಬಂದಿದ್ದಾದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಯಾರು ಬರುವುದಿಲ್ಲ. ಇದೇ ನಮ್ಮ ಧರ್ಮ ಅದು ಇದು ಅಂತ ಹೇಳಿಬಿಟ್ರೆ ಆಗ ಜನರು ಸರಿ ಹಾಗಿದ್ರೆ ನಾವು ಇದನ್ನು ಮಾಡಬೇಕೇನೋ ಅಂಥೇಳಿ ಅವ್ರುಗಳೆಲ್ಲ ಬರ್ತಾರೆ, ಅವ್ರಿಗೆ ಏನೇನೋ ಹೇಳಿ ದಾರಿ ತಪ್ಪಿಸ್ತಾ ಇರುವುದು, ಹಿಂಗಿದ್ದೆಲ್ಲ ಮಾಡ್ತೀವಿ. ವಾಸ್ತವವಾಗಿ ಇದು ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಬೇರೆ ಮತದವರು ಸಹ ಇದನ್ನೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆ ಬೇರೆ ಮತದವರು ವಾಸ್ತವವಾಗಿ ಇದೆಲ್ಲ ಇಲ್ಲ. ಅವರು ಸಹ ಈಗ ದೇವಸ್ಥಾನ ಅವರ ಮಂದಿರಗಳೆಲ್ಲ ಆರತಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೇರೆ ಮತದವರೆಲ್ಲ. ಯಾಕಂದರೆ ಏನಾದರೂ ಮಾಡಿ ನಮ್ಮವ್ರನ್ನ ಅಲ್ಲಿ ಹೇಳ್ಕೊಳ್ಬೇಕು ಅಂತ ಹೇಳಿ ಆರತಿ ಮಾಡ್ತಾರೆ, ಅಷ್ಟೋತ್ತರ ಹೇಳ್ತಾರೆ, ಅಭಿಷೇಕ ಮಾಡ್ತಾರೆ. ವಾಸ್ತವವಾಗಿ ಅವ್ರು ಎಲ್ಲಪ್ಪ ನಿಮ್ಮ ಇದರಲ್ಲಿ ಅಭಿಷೇಕ ಅಂತ ಎಲ್ಲಿದೆಯಪ್ಪ? ನಮ್ಮ ಶಾಸ್ತ್ರಗಳಲ್ಲಾದರೆ ಅದಿದುಂಟು, ಎಲ್ಲಿದೆಯಪ್ಪ ಅಂದರೆ ಎಲ್ಲೂ ಇಲ್ಲ. ಅದಕ್ಕೊಂದು ಅಷ್ಟೋತ್ತರವಂತೆ, ಅದಕ್ಕೊಂದು ಅರ್ಚನೆ ಅಂತೆ, ಅದಕ್ಕೊಂದು ಅಭಿಷೇಕ ಅಂತೆ, ಹಿಂಗಿದೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ಎಲ್ಲ ಮಾಡಿದರೆ ಬಹುಶಃ ಇದು ಸಹ ನಮ್ಮದೇ ಅಂತ ಭ್ರಮೆ ಜನರಿಗೆ ಬರ್ಬೋದು ಅಂಥೇಳಿ ಈ ಥರ ಮಾಡುವವರಿದ್ದಾರೆ. ಆದ್ದರಿಂದ ಇಂಥವರಿಂದ ಸಾವಧಾನವಾಗಿರಬೇಕು.